ನಾವು ಹಿತ್ತಲಕೈ ನನ್ನ ಮೂಲ ಊರು, ಅಥವಾ ಈಗಲೂ ನನ್ನ ಹಿತ್ತಲಕೈಯೇ ಪೋಸ್ಟ್ ಅಡ್ರೆಸ್ ಇರೋದು. ನಾನು ಎಲ್ಲೇ ಹೋದರೂ ಕೂಡ ಇವತ್ತು ಅಡ್ರೆಸ್ ಇಟ್ಕೊಳ್ಳೋದು ಹಿತ್ತಲಕೈ ಇದೆ. ನನ್ನ ಒಡ್ಡೋಲಗ ಸಂಸ್ಥೆ ಕೂಡ ಹಿತ್ತಲಕೈಯ ಅಡ್ರೆಸ್ಸಲ್ಲೇ ಇದೆ. ಕಾರಣಾಂತರದಿಂದ ನಾವು ಆಮೇಲೆ ಬೇರೆ ಬೇರೆ ಕಡೆ ಹೋಗಿರ್ಬೋದು. ಬಾಲ್ಯದ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಕುಟುಂಬ ಒಂದು ತಂದೆ ತಾಯಿಗಳೆಲ್ಲ ಒಂದು ಒಟ್ಟು ಕುಟುಂಬದಲ್ಲಿ ಬೆಳೆದು ಬಂದವರು. ಅಂದರೆ ಆವಾಗೆಲ್ಲ ಆ ಒಂದು ಅವಿಭಕ್ತ ಕುಟುಂಬದ ಪದ್ಧತಿ ಮತ್ತು ಅದರ ಜೀವನ ಶೈಲಿ ತುಂಬ ಒಂದು ರೀತಿಯಲ್ಲಿ ನಾವೀಗ ಆಶ್ಚರ್ಯ ಪಡಬೇಕಾದ್ದೆ. ಅದು ಬಹಳ ಮಹತ್ವಕ್ಕೆ ಇತ್ತು. ಅದಕ್ಕೆ ಕೂಡಾಗಿ ಬದುಕೋದು, ಒಟ್ಟಿಗೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಹೆಚ್ಚೆಚ್ಚು ಅನುಕೂಲಗಳು ಇರ್ತಿದ್ವು. ಪ್ರಾಥಮಿಕ ಶಾಲೆಗಳಲ್ಲಿ ಕೆ ವಿ ಭಟ್ ಅಂತ ಒಬ್ರು ಹೊನ್ನಾವರದವರಿದ್ರು. ಒಂದು 3-4ನೇ ಕ್ಲಾಸ್ ತನಕ ಅವ್ರು ನಮಗೆ ಕಲಿಸಿದ್ದು. ಶುದ್ಧ ಕನ್ನಡ, ಬರಹ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿಸ್ಕೊಡ್ತಿದ್ರು. ಮತ್ತೆ ಅವ್ರ ನಂತರ ಬೇರೆ ಬೇರೆ ಮಾಸ್ಟರ್ಗಳು ಬಂದರು. ಏನೇ ಆದರೂ ಅಲ್ಲೊಂದು ಪರಂಪರೆ ಇತ್ತು. ಅಂದರೆ ಸಾಂಸ್ಕೃತಿಕವಾಗಿ ಅದು ಕಟ್ಟಡ ಹೇಗೆ ಇರಲಿ, ಸುತ್ತಮುತ್ತ ವಾತಾವರಣ ಹೇಗೆ ಇರಲಿ, ಇರೋ ಮಕ್ಕಳ ಜೊತೆಗೇನೆ ಅದನ್ನು ಇಂಪ್ರೂವ್ ಮಾಡ್ತಾ ಹಿರಿಯರ ಸಹಾಯದಿಂದ ಶಾಲೆ ಬೆಳೀತಾ ಬಂದಿತ್ತು. ಸರ್ಕಾರ ಹೇಗೆ ಅದಕ್ಕೆ ಬೆಂಬಲ ಕೊಡ್ತದೆಯೋ ಹಾಗೆ ಊರಿನವ್ರ ಸಹಕಾರ ಕೂಡ ಶಾಲೆಯನ್ನ ಬೆಳೆಸೋದ್ರಲ್ಲಿ ಇರ್ತಿತ್ತು. ಹಾಗಾಗಿ ಆ ಹಿರಿಯರೆಲ್ಲ ಬಂದಾಗ ಅವರು ನಮ್ಮಲ್ಲಿರೋ ಪ್ರತಿಭೆಗಳನ್ನ ಗುರುತಿಸೋದು, ಸ್ವಲ್ಪ ನಮ್ಮನ್ನ ಒಂಚೂರು ಏನೋ ಅದು ಮಾಡು, ಇದು ಏನೋ ಒಂದು ಸಣ್ಣ ಆಕ್ಟಿವಿಟೀಸ್ ಮಾಡಬೇಕು ಆಗಿನ ಕಾಲದ ಸಂದರ್ಭಗಳಲ್ಲಿ ಮಾಡು ಅಂತ ಹೇಳ್ತಿದ್ರು. ಹಾಗಾಗಿ ನಾವು ತೊಡಗಿಸ್ಕೊಳ್ತಾ ಬಂದ್ವಿ. ಆದರೆ ನಮಗೆ ಪ್ರಭಾವ ಇರೋದು ಯಕ್ಷಗಾನದ್ದೇ. ಅಜ್ಜನ ಮನೆಯಲ್ಲಿ ಒಂದು ದೊಡ್ಡ ಸಂಸ್ಕೃತಿ ಅಂತಂದ್ರೆ, ಈ ಚೌತಿಯ ನಂತರದ ಏಕಾದಶಿಗೆ ಒಂದು ತಾಳಮದ್ದಲೆಯನ್ನ ಏರ್ಪಾಟ್ ಮಾಡ್ಕೋತಿದ್ರು. ಅದು ಅಲ್ಲಿ ಕುಟುಂಬದ ಸಂಪ್ರದಾಯ. ಅದು ತುಂಬಾ ವರ್ಷದ ಹಿಂದಿಂದನೂ ಅವರು ನಡ್ಸ್ಕೊಂಡ್ ಬಂದವರು. ನಾನು ಬೆಳೆದಾಗ್ಲೂ ನನಗೆ ಗೊತ್ತಾಯ್ತದು. ಅದನ್ನ ನಿರೀಕ್ಷೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ನಾವು ಮುಂದಿನ ವರ್ಷ ಆ ದಿನ ಯಾವತ್ತು ಬರುತ್ತೆ ಅಂತ ಕಾಯುವಂತ ಒಂದು ಕ್ಷಣಗಳು ಇರ್ತಿದ್ವು ನಮ್ಗೆ. ನನಗೆ ದೊಡ್ಡ ಆಕರ್ಷಣೆ ಆಗಿತ್ತದು. ಅದು ನನಗೆ ಎಷ್ಟು ತಿಳಿತಿತ್ತು, ಎಷ್ಟು ಅದು ನನ್ ತಿಳುವಳಿಕೆ ಬರೋಕಿನ್ ಮೊದ್ಲೇನೆ ಅದನ್ನ ಹೆಂಗೆ ಎಂಜಾಯ್ ಮಾಡ್ತಿದ್ದೆ ಅಂತ ಉಳಿದವ್ರು ಹೇಳ್ತಾರೆ ನಂಗೆ. ಹಂಗೆ ಎಂಜಾಯ್ ಮಾಡ್ತಿದ್ದಂತೆ ನಾನು. ಆಮೇಲೆ ಅಲ್ಲಿ ಕಲಾವಿದ್ರು ಅವ್ರ ಮನೇಲಿ ಇದ್ರು, ಹಾರ್ಮೋನಿಯಂ ಬಾರಿಸೋರು ಇದ್ರು, ತಬಲಾ ಇರ್ತಿತ್ತು. ಅಲ್ಲೆಲ್ಲೋ ಮೆತ್ತಿನ ಮೇಲೆ ತಬಲಾ ಇರುತ್ತೆ. ಅದೇನೋ ಒಂದು ತಬಲಾ ಚೆನ್ನಾಗಿರುತ್ತೆ, ಇನ್ನೊಂದು ತಬಲಾ ಒಟ್ಟು ಬಿದ್ದೋಗಿರುತ್ತೆ. ನಾನೆಲ್ಲೋ ಮೆತ್ತಿಗೆ ಹೋದಾಗ, ಹುಡುಗರ ಸಂತಿಗೆ ಹೋದಾಗ ಅದನ್ನೇ ತಗೊಂಬಂದ್ಕೊಂಡು, ಆಮೇಲೆ ನಮ್ಮ ತಾಯಿ ನನ್ನನ್ನ ಅಜ್ಜನ ಮನೇಲಿ ಬಿಟ್ಟು ಸುತ್ತಮುತ್ತ ಅಲ್ಲಿರೋ ಅಕ್ಕನ ಮನೆ, ತಂಗಿ ಮನೆಗೆಲ್ಲ ಹೋಗ್ಬೇಕು ಅಂತ ಆದಾಗ ಅವ್ಳು ನನ್ನಲ್ಲಿ ಬಿಟ್ಟು ಹೋಗ್ತಿದ್ರು. ಎಲ್ಲ ಉಳಿದ್ರ ಮಕ್ಕಳಿದ್ದಾರೆ, ಉಳಿದವ್ರು ನೋಡ್ಕೋತಾರೆ ಅಂತ. ಸುಮಾರು ಹೊತ್ತು ತಾಯಿನ ಬಿಟ್ಟು ಇರ್ತಿದ್ದಂತೆ ನಾನು. ಆ ತಬಲಾ ಎದುರಿಗಿಟ್ಟು ಅದನ್ನ ನಾನು ಹೆಂಗ್ ಬರ್ಸಿದ್ನೋ ಗೊತ್ತಿಲ್ಲ ಈಗ. ಆದ್ರೆ ನನ್ಗದು ಒಂದಂತಕ್ ನೆನಪಿದೆ. ಅಂದ್ರೆ ಆ ತಬಲಾ ತಂದು ಇಟ್ಕೊಂಡಿದ್ ನಂಗೆ ನೆನಪಿದೆ. ಅದನ್ನೆಲ್ಲ ಮಾಡ್ತಿದ್ದಂತೆ. ಸಾಂಸ್ಕೃತಿಕ ಚಟುವಟಿಕೆಗಳು ಈ ಎಲ್ಲದರ ಜೊತೆಗೆ ಬದುಕು ಯಾವುದೇ ಸ್ತರದಲ್ಲಿರಲಿ ಆ ಪ್ರಜ್ಞೆ ಹಳ್ಳಿಯವ್ರಿಗೆ ಇತ್ತು ಮೊದ್ಲಿಂದಲೂ. ಹಂಗಾಗಿ ನಮ್ಮಲ್ಲಿ ನನಗೆ ಈಗ ಅಂದ್ರೆ ನನ್ನ ಬಾಲ್ಯದಲ್ಲಿ ನನ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರ್ಲಿಲ್ಲ. ನಂತರ ಗೊತ್ತಾಯ್ತು. ಬಿಳಸಲಿಗೆ ಗಣಪತಿ ಹೆಗಡೆ ಅಂತ ಯಕ್ಷಗಾನದ ಒಳ್ಳೆ ಸಾಹಿತಿ, ಎಮ್ ಎ ಹೆಗಡೆಯವರು ಕೂಡ ಅವ್ರನ್ನ ಸಾಹಿತ್ಯಗಳನ್ನ ಮೆಚ್ಚುತ್ತಿದ್ರು. ಅದರ ಪ್ರಭಾವದಿಂದಲೇ ಅವರು ಕೂಡ ಯಕ್ಷಗಾನ ಬರೆದ್ರು ಅಂತೆಲ್ಲ ಕೇಳಿದೀವಿ. ಅಂಥ ಅವರುಗಳ ಊರುಗಳ ಸಮೀಪ ನಮ್ಮ ಊರು. ಅಲ್ಲಿ ನಮ್ಗೆ ಕೇಳ್ತಿದ್ವಿ ನಾವು, ಅಲ್ಲಿ ತಾಳ್ಮದ್ಲೆ ಅಂತಲೇ ಬಿಳಿಸಲಿಗೆ ಅಜ್ಜ ಬರ್ತಾನಂತೆ. ನಮ್ಮ ಶಾಲೆಯಲ್ಲೂ ಅವತ್ತೊಂದು ತಾಳ್ಮದ್ಲೆಗೆ ಅವ್ರು ಬರ್ತಿದ್ರು. ಅಲ್ಲೊಂದು ಸಣ್ಣ ಮೇಳ ಇತ್ತು, ಅಗ್ಗೆರೆ. ಅದು ನಮ್ಮ ಹಿರಿಯರು ಅವರಲ್ಲ, ನಮ್ಮ ಚಿಕ್ಕಪ್ಪನ ನರಸಿಂಹ ಹೆಗಡೆ ಅಂತ ಅವ್ರು ಭಾಗವಹಿಸ್ತಿದ್ರು. ಆ ಶಾಲೆ ಚಟುವಟಿಕೆಗಳಲ್ಲಿ ಮಧ್ಯ ವರ್ಷಕ್ಕೆ 1 ದಿವಸನೋ 2 ದಿವಸನೋ ಶಾಲೆ ತಾಳ್ಮದ್ಲೆ ನಡೀತಿತ್ತು. ಆ ತಾಳ್ಮದ್ಲೆಗಳು ರಾತ್ರಿ ಬೆಳ ತನಕ ನಾವು ಅಲ್ಲಿ ಕೂತಿರ್ತಿದ್ವಿ. ಆ ತಾಳ್ಮದ್ಲೆ ಹೇಗಿರ್ತಿತ್ತು ಕೇಳಿದ್ರೆ, ಮಧ್ಯೆ ಒಂದು ವಿರಾಮ ಬರ್ತಿತ್ತು ಅದಕ್ಕೆ, 12-1 ಗಂಟೆ ಅಷ್ಟೊತ್ತಿಗೆ. ಎಲ್ಲ ಮತ್ತೆ ಅವಲಕ್ಕಿ ತಿನ್ನೋದು, ಚಾ ಕುಡಿಯೋದು. ಆ ಕಲಾವಿದರು ಹಾಗೆ ಅದನ್ನ ಬ್ರೇಕ್ ಮಾಡ್ಕೊಂಡೇ ಇರ್ತಿದ್ರು. ಆಮೇಲೆ ಶನಿಕತೆ ಅಂತ ಮಾಡ್ತಿದ್ರು. ಆ ಶನಿಕತೆ ಒಳಗಡೆ ಕತೆ ಎಲ್ರಿಗೂ ಗೊತ್ತಿದೆ. ವಿಕ್ರಮ ಬೇರೆ ಬೇರೆ ಕಷ್ಟಗಳನ್ನು ಎದುರಿಸ್ತಾ ಬರ್ತಾನೆ. ಅಲ್ಲಿ ನಂದಪ್ಪ ಶೆಟ್ಟಿ ಅಂತ ಏನೋ ಒಂದು ಅಂಗಡಿ ಹತ್ರ ಹೋಗ್ತಾನೆ, ಅದೆಲ್ಲ ಕತೆ ಬರುತ್ತಲ್ಲ. ಅಲ್ಲಿ ಒಂದು ಜಾಗದಲ್ಲಿ ಈ ಭಾಗವತರು ಮಲಗಿಬಿಡ್ತಿದ್ರು, ನಿದ್ದೆ ಮಾಡ್ಬಿಡ್ತಿದ್ರು. ಅಲ್ಲಿ ಹರಟೆಗಾಗೆ ಇರ್ತಿತ್ತದು.
ಅಲ್ಲಿ 3-4 ಜನ ಸೇರ್ಕೊಂಡ್ಬಿಡ್ತಿದ್ವು. ಒಬ್ಬನ ಪಾತ್ರ ಇಬ್ರು ಸಂಭಾಷಣೆ ಇದ್ರು ಕೂಡ ಇನ್ಯಾರ್ಯಾರೋ ಮನಸ್ಸಿಗೆ ಬಂದಂಗ ತಮ್ಗನ್ಸಿದ್ನೆಲ್ಲ ಹೇಳ್ಕೊತ ಹೋಗೋದಪ್ಪ. ಹಂಗೊಂದ್ ತಾಸು ಅದು ಅದಕ್ಕಾಗೆ ಇರ್ತಿತ್ತು. ಅಂದ್ರೆ ಭಾಗವತರ ವಿರಾಮ ಅದು ಅವಾಗ. ಆ ಥರದ್ನೆಲ್ಲ ನಾವು ಭಾರಿ ಎಂಜಾಯ್ ಮಾಡ್ತಿದ್ವಿ. ಅದೊಂಥರ ಖುಷಿ ಆಗ್ತಿತ್ತು. ಈಗದು ವಾಕ್ಯಗಳು ನಮ್ಗೆ ನೆನಪಿಲ್ದೆ ಹೋದ್ರು ಮನಸ್ಸಿಗೆ ಆಗಿರೋ ಖುಷಿ ಇದೆಯಲ್ಲ, ಅದು ಇವತ್ತಿಗೂ ಹಸಿ ಹಸಿಯಾಗಿ ಉಳ್ಕೊಂಡಿದೆ. ಹಂಗೆ ಅವ್ರನ್ನೆಲ್ಲ ನೋಡ್ತಾ ನೋಡ್ತಾ ನಮಗೂ ಕೂಡ ಆ ಕಥಾಭಾಗಗಳನ್ನ ಅರ್ಥ ಮಾಡ್ಕೋಬೇಕು. ಅದ್ರಲ್ಲೊಂಚೂರು ನಾವು ಕೂಡ ಭಾಗವಹಿಸ್ಬೇಕು. ಆ ಹೊತ್ತಿಗೆ ನಮ್ಮ ಮೇಷ್ಟ್ರು ಕೂಡ ಅವಾಗೆಲ್ಲ ನಮ್ಗೆ ಒಂದು ಏಕಪಾತ್ರ ಅಭಿನಯ, ಮತ್ತೊಂದು ಅಥವಾ ಒಂದು ಸಣ್ಣ ನಾಟಕ, ಈ ಥರದ್ನೆಲ್ಲ ಕೊಟ್ಟು ನಮ್ಗೆ ಅಭ್ಯಾಸ ಮಾಡಿಸಿ, ಕೆಲವು ನಾವು ಸ್ವಯಂ ಪ್ರೇರಿತರಾಗಿ ಯಕ್ಷಗಾನಕ್ಕೆ ಹೋಗ್ತಿದ್ವಲ್ಲ, ಅಲ್ಲಿ ಏನ್ ಮಾಡ್ತಿದ್ವಿ, ಶಾಲೆ ಮುಗೀತು, ರಾತ್ರಿ ಅಲ್ಲಿ ಎಲ್ಲೋ ಹತ್ತಿರ ಯಕ್ಷಗಾನ ಇದೆ ಅಂದ್ರೆ ಹೋಗ್ಬಿಡ್ತಿದ್ವಿ. ಮನೇಲಿ ಗೊತ್ತಿಲ್ದೇನು ಕೆಲವು ಸರಿ ಆಚೆ ಮನೆಗೆ ಹೋದವನು ಬರಲೇ ಇಲ್ಲಪ್ಪ, ಏನು ಯಕ್ಷಗಾನಕ್ಕೆ ಹೋದ್ನೋ ಏನೋ ಅಂತೆಲ್ಲ ಅವ್ರು ಅನ್ಕೋತಿದ್ರು. ಕೆಲವು ಸರಿ ನಾವು ಅಮ್ಮಂಗೆ ಒಂದೇ ಹೇಳಿ ಅಪ್ಪಂಗೆ ಹೇಳ್ಬೇಡ ಅಂತ ಹೇಳಿ ಹೋಗ್ತಿದ್ವಿ. ಹಂಗೆಲ್ಲ ಮಾಡ್ಕೊಂಡು ಒಂದಿಷ್ಟು ಯಕ್ಷಗಾನಗಳನ್ನ ನೋಡ್ತಿದ್ವಿ. ಆ ನೋಡ್ಕೊಂಡು ಮೂರ್ ದಿವಸ ಅದಿದೆಯಲ್ಲ ಮಕ್ಕಳದ್ದೇ ಒಂದಷ್ಟ ನಿನ್ನೆನೆ ಯಕ್ಷಗಾನ ನೆನಪು ಮಾಡ್ಕೊಂಡು ಇಲ್ಲಿ ಬಿಲ್ಲು ಬಾಣ ಮಾಡ್ಕೊಳ್ಳೋದು, ಆಮೇಲೆ ಹಾಳೆದು ಕಿರೀಟ ಮಾಡ್ಕೊಳ್ಳೋದು, ಪಗಡೆ ಮಾಡೋದು, ಅದು ಕರಡಗಳನ್ನ ಸುತ್ತಿ ಸುತ್ತಿ ಹುಲ್ಲು ಸುತ್ತಿ ಅದು ಪಗಡೆ ತರ ಮಾಡ್ಕೊಳ್ಳೋದು, ಆಮೇಲೆ ಈ ಮುಸಿ ತಗೊಂಡು ಬಣ್ಣ ಹಚ್ಕೊಳ್ಳೋದು, ಅವೆಲ್ಲ ಎಲ್ಲರಂಗೆ ನಾವು ಇದೇನ್ ನಂದೊಂದೇ ಅಲ್ದಲ್ಲ, ಆ ಕಾಲದೆಲ್ಲ ಮಕ್ಕಳದ್ದು ಹಾಗೆ ಇರ್ತಿತ್ತಂತೆ. ನಂದು ಆ ಥರದ್ದೆಲ್ಲ ಇತ್ತು. ಆದ್ರೆ ಒಂದ್ಸರಿ ಏನಿಸ್ತು, ಅದು ಗದಾಯುದ್ಧದ ಕೌರವ ನನ್ನ ಅಜ್ಜನ ಮನೆಗೆ ಹೋದಾಗ ಅದು ಸಿರ್ಸಿಲಿ ಎಲ್ಲೋ ಆಗಿತ್ತು. ಅವ್ರು ಕರ್ಕೊಂಡು ಹೋಗಿದ್ರು ನನಗೆ. ಶಿವರಾಮ ಹೆಗಡರ ಕೌರವ, ದೇವರೇಗಡರ ಭೀಮ, ಇದು ಮತ್ತೆ 7ನೇ ಕ್ಲಾಸ್ನ ಒಳಗಡೆ ನಾನು ಅದನ್ನ ನೋಡಿರೋದು. ಅದನ್ನ ನೋಡ್ಕೊಂಡು ಬಂದವನಿಗೆ ನನ್ಗೇನು ಉಮೇದಿ ಬಂತು ಅಂದ್ರೆ ಆ ಕೌರವನ್ನ ಆಕ್ಟಿಂಗ್ ಮಾಡ್ಬೇಕು ಅಂತ. ನಾನು ಅವಾಗ ಇನ್ನೂ ಸಣ್ಣವನು. ಅದು ಆ ಪಾತ್ರಕ್ಕೆ ನನ್ಗೇನು ನನ್ನ ದೇಹ ಆಗ್ಲಿ ನನ್ನ ವಯಸ್ಸಿನ ಪ್ರಜ್ಞೆ ಅಥವಾ ಬೌದ್ಧಿಕವಾದ ನನ್ಗ ಇದೇನು ಗೊತ್ತಿರ್ಲಿಲ್ಲ. ಒಟ್ಟು ಒಂದಷ್ಟು ಸಂಭಾಷಣೆಗಳನ್ನೇ ಕೇಳೋದು, ಅವನ ಥರನೇ ನಾನು ಇಲ್ಲೇನೋ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ಅದನ್ನ ಮೇಷ್ಟ್ರುಗಳೆಲ್ಲ ಸಂಧಿಲಿ ನಿಂತ್ಕೊಂಡು ನೋಡೋದು, ಆಮೇಲೆ ಅದನ್ನ ನನ್ಗೆ ಎದುರಿಗೆ ತರೋದು. ಆಮೇಲೆ ನನ್ಗೆ ಒಂದ್ಬ್ರು ನಮ್ಮ ಹಿರಿಯರು ವಿಜಯ ಕೆ ಹೆಗಡೆ ಗೋಳ್ಗೋಡ್ ಅಂತ, ಅವರು ನನಗೆ ಬೇರೆ ಸಮಯದಲ್ಲಿ ನಾನು ಕಂಡಾಗ ಏನಾ ಕೌರವ ಅಂತಲೇ ಮಾತಾಡ್ತಿದ್ರು. ನಾನಿಲ್ಲಿ ಕೌರವ ಇಲ್ಲಿ. ಆದ್ರೆ ಅದೆಲ್ಲ ಅದು ಹೆಂಗ ಆಯ್ತು, ಅದು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನಾವು ಮಾಡಿದ್ದು ಅಥವಾ ನಮ್ಗದು ಯಾವ ಸ್ಫೂರ್ತಿಯಿಂದ ನಾವು ಮಾಡಿದ್ವು ಅಂತ ಗೊತ್ತಿಲ್ಲ. ಆದ್ರೆ ಅದೊಂದು ಹಿನ್ನೆಲೆ ನಮ್ಗೆ ಹೆಂಗ್ ಒದಗ್ ಬಂತಲ್ಲ, ಅದಕ್ಕೆ ಸುತ್ತಮುತ್ತಲ ಪರಿಸರವೇ ಕಾರಣ. ಅಂದ್ರೆ ನಮ್ಮ ಹಿರಿಯರು ಜೀವಂತ ಉಳಿಸಿದ್ದಕ್ಕಾಗಿ ಆ ಕಲೆಗಳನ್ನ ಅದು ನಮಗ್ ಸಿಕ್ತು. ನಮ್ಮ ಭಾಗದಲ್ಲಿ ಕೊನೆ ತನಕ ನಾವು ಹೈಸ್ಕೂಲ್ ಗ್ಯಾದರಿಂಗು, ಕನ್ನಡ ಶಾಲೆ ಗ್ಯಾದರಿಂಗು ಅಂತಲೇ ಕರಿತಿದ್ವಿ. ಅದು ಬೇರೆಯವರಿಂದ ನಮ್ಗೆ ಬಂದಿರೋದು, ನಾವು ಹಾಗೆ ಮುಂದುವರಿಸ್ತಾ ಬಂದ್ವಿ. ಈ ಗ್ಯಾದರಿಂಗ್ ತಲುಪೋ ಹೊತ್ತಿಗೆ ಅಷ್ಟರೊಳಗೆ ನಮ್ಗೆ ಒಂದಷ್ಟು ಅನುಭವಗಳಾಗಿತ್ತಲ್ಲ. ಈ ಶಾಲೆ ಒಳಗಡೆ ನಾವು, ನಮ್ಮಲ್ಲಿ ಶಾಲೆ ಮನೆ ಅಂತ ಹೇಳ್ತಿದ್ರು. ಶಾಲೆಗೆ ಅಂದ್ರೆ ಮನೆ ಮತ್ತು ಶಾಲೆ ಎರಡು ಡಿಫ್ರೆನ್ಸ್ ಬಹಳ ಇರ್ಲಿಲ್ಲ. ಅಲ್ಲಿ ಒಬ್ಬ ಟೀಚರ್ಸ್ ಇರ್ತಿದ್ರು, ಒಂದ್ ಸ್ವಲ್ಪ ಜೊತೆಗೆ ಪಾಠಗಳು ಪುಸ್ತಕಗಳು ನಮ್ ಜೊತೆಗೆ ಇರ್ತಿದ್ವು. ಬಿಟ್ರೆ ಅಲ್ಲೂ ಕೂಡ ನಾವು ಮನೆಯ ಅನುಭವಗಳನ್ನ, ಮನೆ ಕೆಲಸದ ಅನುಭವಗಳನ್ನ ತೊಡಸ್ಕೊಳ್ತಿದ್ವಿ. ನಮಸ್ಕಾರ ಗಣಪತಿ ಅವರೇ. ನಮಸ್ಕಾರ. ಈಗ ನೀವು ಚಿಕ್ಕವರು ಇರ್ತಾ ನಿಮ್ಮ ಒಂದಿಷ್ಟು ವರ್ಷ ನೀವು ತಾಳಮದ್ಲೆ ಮತ್ತು ಕೃಷಿನೂ ಮಾಡ್ತಾ, ಮನೆಯೂ ನೋಡ್ಕೊಳ್ತಾ, ಊರಲ್ಲೇ ಇದ್ದು ಯಕ್ಷಗಾನನೂ ಮಾಡ್ತಾ ಎಲ್ಲ ಇದ್ರಿ. ಆದರೆ ನಿಮಗೆ ನೀನಾಸಮ್ಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು? ಈ ಎಲ್ಲ ಕಲಿಕೆಗಳು ಕೂಡ ಒಂದು ರೀತಿ ಅರ್ಧಮರ್ಧನೇ ಆಗಿದ್ವು. ನಾವು ಪರಿಪೂರ್ಣವಾಗಿ ಇದನ್ನೇನು ಅರ್ಥ ಮಾಡ್ಕೊಂಡ್ವಿ ಅಥವಾ ಇದರಲ್ಲಿ ಸಮಗ್ರವಾಗಿ ಅಭಿನಯಿಸುವಂಥ ತಾಕತ್ತು ನಮಗೆ ಬಂದಿದೆ ಅಂತ ಅನಿಸ್ತಿರ್ಲಿಲ್ಲ. ಒಂದು ರೀತಿ ಅರ್ಧಮರ್ಧ ಕಲಿಕೆ ಆಯ್ತಲ್ಲ, ಇದನ್ನೇನಾದರೂ ಅವಕಾಶ ಸಿಕ್ಕರೆ 1 ವರ್ಷ ಎಲ್ಲಾದರೂ ಹೊರಗಡೆ ಹೋಗಿ ನಾನು ಕಲ್ತ್ಕೊಂಡ್ಬರ್ಬೇಕು ಅಂತ ಇತ್ತು. ಆ ಸಂದರ್ಭಗಳಲ್ಲಿ ಗುರುಮೂರ್ತಿ ವರ್ಧಮೂಲ ಅಂತ ಅವರು ನಮಗೆ ಇಲ್ಲೊಂದು ಚಪ್ರಮನೆ ಅಂತ ಊರಿಗೆ ಅವರ ನಾದಿನಿ ಕೊಟ್ಟಿದ್ರು. ಅವ್ರು ಬಂದಿದ್ರು, ನಮಗೆ ಬಂಧುಗಳು ಆಗಿರ್ತಿದ್ರು, ಮೊದಲಿಂದ ಪರಿಚಯ ಇತ್ತು. ಆದರೆ ಅಪರೂಪಕ್ಕೆ ಸಿಗ್ತಿದ್ರು. ಅವತ್ತೇನೋ ಹೀಗೆ ಮಾತಾಡ್ತಾ ನಾವು ತಮಾಷೆ ಮಾಡ್ತಾ, ಅವನು ತಮಾಷೆ ಮಾಡ್ತಾ, ಆಮೇಲೆ ಯಕ್ಷಗಾನದ ಸುದ್ದಿಗಳನ್ನು ಮಾತಾಡ್ತಾ ಹೀಗೆಲ್ಲ ಮಾತಾಡ್ತಿರ್ಬೇಕಾರೆ, ಇದೇನಿದು ನೀವು ಇಷ್ಟೆಲ್ಲ ಒಂದು ಹಂತ ತಿಳುವಳಿಕೆ ತಗೊಂಡವರು,
ಒಂದು ಮಟ್ಟದಲ್ಲಿ ನಿನಗೆ ಟ್ಯಾಲೆಂಟ್ ಇದೆ, ನೀ ಯಾಕೆ ನೀನಾಸಮಿಗೆ ಬರಬಾರ್ದು ಅಂತಂದ. ಆಗ ನಾನು ಹೇಳಿದೆ, ನಮಗೆ ನಾಟಕವನ್ನು ಒಂದು ರೀತಿ ಶಿಸ್ತಿನ ರೀತಿಯಲ್ಲಿ ಅಭ್ಯಾಸ ಮಾಡಿ ಅಥವಾ ಆಧುನಿಕವಾಗಿ ಅದನ್ನು ಅಧ್ಯಯನ ಮಾಡುವಂಥ. ಆದರೆ ನೀನಾಸಂ ಗೊತ್ತಿತ್ತಾ ನಿಮಗೆ? ಗೊತ್ತಿತ್ತು. ಹೇಗೆ ಗೊತ್ತಿತ್ತು ಅಂದರೆ, ನನ್ನ ಹೈಸ್ಕೂಲಲ್ಲಿ ಎಸ್ ವಿ ಹೆಗಡೆ ಮಗಿಗಾರ್ ಅಂತ ಅವರು ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡ್ತಿದ್ರು ಮಕ್ಕಳಿಗೆ, ಅಂದರೆ ಶಾಲೆ ಗ್ಯಾದರಿಂಗ್ಗಳೆಲ್ಲ ಆಗ್ತಿತ್ತಲ್ಲ ಹಾಗೆ. ಆವಾಗ ನನ್ನನ್ನು ನೋಡಿದವರು, ನೀನು ತುಂಬ ಚೆನ್ನಾಗಿ ಚುರುಕಾಗಿ ಅಭಿನಯ ಮಾಡ್ತೀಯ, ನನಗೆ ತುಂಬ ಇಷ್ಟ ಆಗಿದೆ, ನೀನು ಮುಂದೆ ನೀನಾಸಂ ಅಂತ ಒಂದಿದೆ, ಹೋಗಿ ನೋಡ್ಕೊಂಬ ಅಂತ ಹೇಳಿದರು. ಒಂದು ಸತಿ ಹೋಗಿ ನೋಡ್ಕೊಂಡು ಬಂದಿದ್ದೆ. ಅವತ್ತು ಯಾರೂ ಇರಲಿಲ್ಲ, ಹೆಚ್ಚು ಮಧ್ಯಾಹ್ನ ಟೈಮ್ ಆಗಿತ್ತು, ಊಟ ಟೈಮು. ಒಂದಷ್ಟು ಜನ ಓಡಾಡ್ತಿದ್ರು, ನೋಡ್ಕೊಂಡೆಲ್ಲ ಬಂದೆ. ನನ್ನ ಗೆಳೆಯ ಒಬ್ಬ ಕರ್ಕಿ ಪರಮೇಶ್ವರ್ ಅಂತ, ಅವನು ಅವನ ನೆಂಟರ ಮನೆ ಹತ್ತಿರ ಇದೆ, ಅವ್ರಿಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ತಿರ್ಗಾ ಇದನ್ನೆಲ್ಲ ತೋರಿಸ್ಕೊಂಡು ಬಂದ ಅವನು. ಆಗಲೂ ನನಗೆ ನೋಡೋಣ ಅಂತ ಒಂದೇ ವಾಪಸ್ ಬಂದರೆ ನನಗೆ ಅದನ್ನು ಸರಿಯಾಗಿ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಜೊತೆಗೆ ಇಲ್ಲಿ ಮನೆ ಪರಿಸ್ಥಿತಿನೂ ಸ್ವಲ್ಪ SLC ಆದಮೇಲೆ ನಾನೊಂದು 6 ತಿಂಗಳ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿದ್ದು ಒಂದು ಸ್ವಲ್ಪ ಬೇರೆ ಬೇರೆ ಏನೋ ಕಲಿಬೇಕು ಅಂತ ಹೊರಟಿದ್ದೆ. ಬಟ್ಟೆ ಅಂಗಡಿಲಿ ಕೆಲಸ ಮಾಡಿಕೊಂಡು ಆಮೇಲೆ ITIಗೆ ಅಪ್ಲೈ ಮಾಡಿಕೊಂಡೆ. ಸೀಟ್ ಸಿಕ್ತು. ಆಗ ರಾಮಕೃಷ್ಣ ಅವರು ಮಿನಿಸ್ಟರ್ ಇದ್ದರು ಆ ಕಾಲ. ಸೀಟ್ ಸಿಕ್ತು. ಒಂದು 6-7 ತಿಂಗಳ ನಾನು ಹೋದೆ. ಆಮೇಲೆ ಮತ್ತೆ ಆರ್ಥಿಕವಾಗಿ ಸ್ವಲ್ಪ ಅದು ಬೇರೆಯವ್ರಿಗೆ ನಾನು ಹೊರೆಯಾಗಬಾರ್ದು ಅಂತ ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದು ಮತ್ತೆ ಆ ಕಡೆ ಹೋಗಲಿಲ್ಲ. ಆಮೇಲೆ ಇದೆ ಈ ತಾಳ್ಮದ್ಲೆ ಯಕ್ಷಗಾನ ಇದರ ಒಂದು ಚಟುವಟಿಕೆಗಳಲ್ಲಿ ಸುತ್ತಮುತ್ತ ಇರುವ ಹಿರಿಯ ಕಲಾವಿದರ ಜೊತೆಗೆ ಅದನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೆ. ಇಂಟರ್ವ್ಯೂನಲ್ಲಿ ಮೊದಲನೇ ಅಟೆಂಪ್ಟಿಗೆ ನೀನಾಸಂನಲ್ಲಿ ಸೀಟ್ ಸಿಕ್ತಾ? ಹೌದು. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ದಿವಸ ಮುಂಚೆ ಹೋಗಿದ್ದೆ ಅಷ್ಟೇ. ಅದು ಗುರುಮೂರ್ತಿ ವರದಮುದ್ರ ಪರಿಚಯ ಮೂಲಕ ಹೋಗಿದ್ದಲ್ಲ. ಆವತ್ತು ಹೋದೆ, ಅಪ್ಲಿಕೇಶನ್ನು ಕೊಡಬೇಕು ಅಂತ ಜಂಬೆಯವ್ರನ್ನ ಮೀಟ್ ಮಾಡಿಸಿದ್ರು. ನಮಸ್ಕಾರ ಅಂದೆ. ನನಗೇನು ಆವಾಗ ಈ ಥರದ ಎಂಥ ಇದು ಗೊತ್ತಿಲ್ಲ. ಅಂದರೆ ಉದಾಹರಣೆ ಹೇಳಬೇಕು ಅಂದರೆ ಅಲ್ಲಿ ಹೋಗಿ ಹೆಂಗೆ ಕೂತ್ಕೋಬೇಕು, ಹೆಂಗೆ ನಿಂತ್ಕೋಬೇಕು, ಯಾರು ಹೆಂಗೆ ಮಾತಾಡಿಸ್ಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ಒಟ್ಟಾರೆ ಹೋಗಿದ್ದು ನಮಗೆ ಎಲ್ಲರೂ ಒಂದೇ ಅಲ್ಲಿ. ಆಮೇಲೆ ಗೊತ್ತಾಯಿತು ಜಂಬೆ ಅಂದರೆ ಇಷ್ಟು ಅವರ ವಿದ್ವತ್ತು, ಅವರ ಒಂದು ಆ ಘನತೆ ಇದೆಯಲ್ಲ, ಪ್ರಿನ್ಸಿಪಾಲ್ರಾಗಿ ಅವರು ಇಟ್ಕೊಂಡಂಥ ಒಂದು ಅಲ್ಲಿಯ ಆ ಜಾಗಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಅವರು. ಏನು ಕೇಳಿದರು? ಇಲ್ಲ, ನೋಡಿದ್ರು ಹ್ಞೂ ಅಂತ ಅಂದರು ನನ್ನ ಪರಿಚಯ ಮಾಡುವಾಗ. ಆಮೇಲೆ ಹೊರಗಡೆ ಗುರುಮೂರ್ತಿ ವರದ ಮೇಲೆ ಏನಾ ಕೂಸಿನ ಕರ್ಕೊಂಬ ಅಂದ್ರೆ ಮಾಣಿ ಕರ್ಕೊಂಬಂದಿದ್ಯಾ ಅಂದರು. ಆಯಿತು. ಅವತ್ತು ಸಂಜೆಗೆ ಅಲ್ಲಿ ನೀನಾಸಂ ಹಳೆ ಬೆಳಗದ್ದು ನಾಟಕ ಇತ್ತು. ಅದು ಜೋಕುಮಾರ ಸ್ವಾಮಿ ಕಂಬಾರ್ರೆ ಭಾಗವತಿಗೆ ಮಾಡಿಕೊಂಡು ಅವತ್ತು ಪ್ರದರ್ಶನ ಆಗ್ತಾಯಿತ್ತು. ವಿದ್ಯಾರ್ಥಿಗಳು ಇದ್ದರು. ಆ ನಾಟಕ ನೋಡಿದಾಗ ನನಗೆ ಇದೇನಿದು, ನಾವು ಎಲ್ಲಿದ್ದೇವೆ, ಎಂಥ ಅದ್ಭುತವಾದ ಜಗತ್ತಿದೆ ಇದು, ನಾನು ತಿಳ್ಕೊಳ್ಳೋದು ಎಷ್ಟೆಲ್ಲ ಇದೆ, ನನ್ನ ಹತ್ರ ಇದು ಆಗುತ್ತಾ, ಆದರೆ ನಾನು ಏನಾದರೂ ಮನಸ್ಸು ಮಾಡಿ ಸೆಲೆಕ್ಟ್ ಆದರೆ ನಾನು ಈ ವೇದಿಕೆ ಮೇಲೆ ಒಂದು ದಿವಸ ಅಭಿನಯ ಮಾಡಬೇಕು ಅನ್ನೋಂಥ ಒಂದು ಕನಸು ಕಂಡೆ. ಮತ್ತು ನಾಟಕ ನಾವು ಭಾಳ ಎಂಜಾಯ್ ಮಾಡಿದೆ. ನನಗೆ ಅದು ಜನಪದ ಶೈಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನನ್ನ ಈ ಯಕ್ಷಗಾನ ಸಂಪ್ರದಾಯದ ಒಂದು ರೀತಿಯ ಆ ಮಟ್ಟಿಗೆ ಸ್ವಲ್ಪ ಅದಕ್ಕೆ ನನಗೆ ಬೇಗ ಹತ್ತಿರ ಆಯಿತು. ಜೊತೆಗೆ ಒಂದು ಆಧುನಿಕ ತಂತ್ರಜ್ಞಾನ ಅದರಲ್ಲಿ ಇರೋದರಿಂದ ಓಹೋ ಹೀಗೆಲ್ಲ ಮಾಡ್ಬೋದಲ್ಲ ಅಂತ ಒಂದು ಹೊಸ ಹೊಳು ಕಂಡುಕೊಂಡೆ. ಮರುದಿವಸ ಆಯಿತು. 3 ಜನ ಇದ್ದರು ಇಂಟರ್ವ್ಯೂದಲ್ಲಿ ಯಕ್ಷಗಾನ ಗೊತ್ತಿರೋರೆ. ಆಗ ಸ್ವಲ್ಪ ಆ ಕಾಲಕ್ಕೆ ಯಕ್ಷಗಾನ ಮತ್ತು ಸ್ವಲ್ಪ ಈ ಬೇರೆ ಬೇರೆ ಸಾಂಪ್ರದಾಯಿಕವಾಗಿ ಒಂದು ರಂಗಭೂಮಿನ ಕಲಿತು ಬಂದವರಿಗೆ ಸ್ವಲ್ಪ ಆದ್ಯತೆ ಇರ್ತಿತ್ತು. ಮತ್ತು ಅದನ್ನು ನನಗೆ ಗೊತ್ತಿದ್ದಷ್ಟನ್ನು ನಾನಲ್ಲಿ ಅಭಿನಯ ಮಾಡಿದೆ. ಯಕ್ಷಗಾನದ ಬಗ್ಗೆ ಏನು? ಯಕ್ಷಗಾನದ ಒಂದು ಹಾಡು ಹೇಳಿದ್ರು. ಗುರುರಾಜ್ ಮಾರ್ಕೊಳ್ಳಿಯವರಿದ್ದರು, ಹಾಡು ಹೇಳಿದ್ರು. ಅವರು ಅದೊಂದು ಹಾಸ್ಯಗಾರರ ಹಾಡನ್ನು ಯಾವುದೋ ಒಂದು ಹೇಳಿದರು. ಹೇಳ್ಬೋದಾ ಈಗ? ಅದು ನೆನಪಾಗ್ತಿಲ್ಲ ತಡೆ. ಲಾಲಿಸಬೇಕು ಜಿಯ ಬಲಭದ್ರರಾಯ, ಲಾಲಿಸಬೇಕು ಜಿಯ, ಈ ಥರದ್ದೇನೋ ಒಂದು ಅದರ ನಡೆಗಳಿದ್ದು. ಅಲ್ಲಿ ಸ್ವಲ್ಪ ಈ ಹಾಸ್ಯಗಾರರ ನಡೆಗಳ ಟೈಪು ಇತ್ತು. ಅದು ಏಕತಾಳದ್ದಾಗಿತ್ತು. ಕುಣದೆ. ಮತ್ತೇನಾದ್ರು ನಿನಗೆ ಗೊತ್ತಾ ಕೇಳಿದ್ರು. ಗೊತ್ತಿಲ್ಲ. ಯಕ್ಷಗಾನ ಬಿಟ್ಟರೆ ಮತ್ತೇನೋ ನನಗೆ ವಿಶೇಷವಾಗಿ ಗೊತ್ತಿಲ್ಲ. ಏನೋ ಒಂದು ಓದಕ್ಕೆ ಕೊಟ್ಟರು. ಅದು ಬಿರುದಂತಂಬರ ಗಂಡನ ಯಾವುದೋ ಸ್ಕ್ರಿಪ್ಟ್ ಇರಬೇಕು.
ಸಂಸ್ಕೃತ ಯಾರೋ ಕೊಟ್ಟಿದ್ದಾರೆ ನಮ್ಮ ಜಂಬೆಯವರು. ನಾನು ಓದಕ್ಕೆ ತಡಕಾಡಿ ಓದಿದೆ, ಏನೋ ಮಾಡಿದೆ, ಆಯ್ತು ಸಾಕು ಬಿಡು. ಆಮೇಲೆ ಗುರು ಜಾಮೀನು ಅಂದರು. ನನ್ನ ಬಗ್ಗೆ ಬಹುಶಃ ಅವ್ರಿಗೆ ಭರವಸೆ ಇರಲಿಲ್ಲ. ಏನು ಅಂದರೆ ಗುರು ಜಾಮೀನು ಅಂದರೆ ಕರ್ಕೊಂಡೋದೊಂದು ಗುರು ಅಲ್ವಾ, ನಾನು ಮಧ್ಯೆ ಬಿಟ್ಟೋದ್ರೆ ಗುರುನೇ. ಫಸ್ಟ್ ಪ್ರೊಡಕ್ಷನ್ ನಮಗೆ ಅದರಲ್ಲಿ ವಿದ್ಯುತ್ ಜೋಹನ ಪಾತ್ರ ಕೊಟ್ಟಿದ್ದರು. ಪ್ರತೀಶ್ ಕೋಟೆನ್ ಅಂತ, ಅವನು ಕೇಂದ್ರದಲ್ಲಿ ಆಲ್ರೆಡಿ ಕಲ್ತು ಬಂದವನು. ನನಗೆ ಕೇಂದ್ರದ ಮೂಲಕ ಕಲ್ತು ಹೋದವಲ್ಲಾಗಿತ್ತು. ನನಗಿಲ್ಲಿ ಹೊಸದೊಡ್ಡ ಭಾಗವತರು, ಸತೀಶ್ ಅಣ್ಣ ದಂಡಕಲ್ಲು, ಇಂಥವ್ರ ಜೊತೆ ನಾನು ಒಡನಾಡಿ ಕಲ್ತಿದ್ದಾಗಿತ್ತು. ಅದು ಸ್ವಲ್ಪ ವೇಷಭೂಷಣದ ಬಗ್ಗೆ ಸ್ವಲ್ಪ ಆಲ್ರೆಡಿ ನಾನು ಮೇಕಪ್ ಮಾಡೋದು, ಡ್ರೆಸ್ ಮಾಡೋದು, ಯಕ್ಷಗಾನದ ಆಭರಣಗಳನ್ನು ಹೇಗೆ ಅಲಂಕಾರ ಮಾಡೋದು, ಅವರಿಗೆ ಉಡುಗೆ ತೊಡುಗೆಗಳನ್ನು, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೆ. ಹಾಗಾಗಿ ಅದರಲ್ಲಿ ನನಗೆ ವಿದ್ಯುತ್ ಜೋಹ ಒಂದು ದಿವಸ ನಾನು ಮಾಡಬೇಕು, ಅವತ್ತವನು ಮಾರೀಚನ್ ಮಾಡಬೇಕು ಪ್ರದೇಶ, ಮತ್ತೊಂದು ದಿವಸ ನಾನು ಮಾರೀಚನ್ ಮಾಡಬೇಕು, ಅವನು ವಿದ್ಯುತ್ ಜೋಹ ಮಾಡಬೇಕು. ಈ ಥರದ್ದು ಇದು ಇಟ್ಕೊಂಡಿದ್ದೆ. ಕೊನೆಗೆ ನನಗೆ ಸತೀಶನಿಗೂ ತುಂಬ ಒಳ್ಳೆಯ ಫ್ರೆಂಡ್ ಆಗಿದ್ದವನು. ನಾನು ಬಿಡುವಿನ ಟೈಮಲ್ಲೆಲ್ಲ ಸ್ವಲ್ಪ ಒಂದಷ್ಟು ಹೊಸ ಹೆಜ್ಜೆಗಳನ್ನು ಅವನ ಮೂಲಕ ಕಲಿತಾ ಹೋದೆ. ಮುಂದೆ ಆ ಶಿಬಿರ ಮುಗಿದ ಮೇಲೆ ಆಗಸ್ಟ್ 15 ದಿವಸದ ಶೋ ಆಗಿತ್ತು. ಮುಗಿದ್ಮೇಲೆ ಮುಂದೆ ವಾಲಿವಧಾಂಕಂ ತಗೊಂಡ್ರು, ವೆಂಕಟರಮಣ ತಗೊಂಡ್ರು. ಅದು ಕೂಡ ಸ್ವಲ್ಪ ಯಕ್ಷಗಾನ ಬೇಸ್ ಮೇಲೆ ಇತ್ತು. ಕುಡಿಯಾಟ, ಕಥಕಳಿ ಎಲ್ಲನೂ ಒಂಥರ ಸಂಯೋಜನೆ ಮಾಡಿ ಅವರು ಅನುಸಂಧಾನ ಮಾಡಿ ಕಟ್ಟಿದಂಥ ಸಂಸ್ಕೃತ ನಾಟಕ. ಬಹುಶಃ ಫಸ್ಟ್ ಟೈಮು ಸಂಸ್ಕೃತ ಅಲ್ಲ ಅಥವಾ ಗೊತ್ತಿಲ್ಲ, ಆವಾಗ ಆ ಮಟ್ಟಕ್ಕೆ ಬಹುಶಃ ನೀನಾಸಮಲ್ಲಿ ಸಂಸ್ಕೃತ ನಾಟಕ ಫಸ್ಟ್ ಟೈಮ್ ಆಗಿರ್ಬೋದು. ಅದು ಅಲ್ಲಿಂದ ಮುಂದೆ ಮಾಡಿದಿರ್ಬೋದು. ಬಟ್ ಅದು ಫಸ್ಟ್ ಟೈಮ್ ವಾಲಿವಧಾಂಕಂ ನಾಟಕದಲ್ಲಿ ನಾನು ಅಂಗದನ ಪಾತ್ರ ಮಾಡ್ತಿದ್ದೆ. ಬಟ್ ಎಲ್ಲರಿಗೂ ವೇಷಭೂಷಣ ತಯಾರು ಮಾಡೋದು ನಾನೇ ಮಾಡಿದ್ದೆ. ಅದು ನನಗಿಲ್ಲಿ ಅನುಭವ ಇದೆಯಲ್ಲ, ಅದು ಸ್ವಲ್ಪ ಹೆಲ್ಪ್ ಆಯಿತು. ಅಂದರೆ ವಾಲಿಗೆ ಗಡ್ಡ ಮಾಡೋದು, ಆ ಮುದ್ರೆಗಳನ್ನು ಬರೆಯೋದು, ಪ್ರತಿಷ್ಠೆನೂ ಅದನ್ನೆಲ್ಲ ಮಾಡ್ತಿದ್ದೆ ಚೆನ್ನಾಗಿ. ಆಮೇಲೆ ಅದಕ್ಕೆ ಮುಡಿಗಳನ್ನು ರೆಡಿ ಮಾಡೋದು, ಅದನ್ನೆಲ್ಲ ನಾನು ಸೈಡಲ್ಲಿ ಕೂತ್ಕೊಂಡು ಮಾಡ್ತಾನೆ ಇರ್ತಿದ್ದೆ. ಅಂದರೆ ರಿಹರ್ಸಲ್ ನಡೀತಿರ್ತಿತ್ತು, ನನ್ನ ಪಾತ್ರ ಬಂದಾಗ ಹೋಗ್ತಿದ್ದೆ, ಅದನ್ನು ಮಾಡ್ತಿದ್ದೆ. ಸ್ವಲ್ಪ ಇದನ್ನೆಲ್ಲ ನೋಡಿ ಐತಾಡ್ರಿಗೆ ಸ್ವಲ್ಪ ಇಷ್ಟ ಆದೆ ನಾನು. ಈಗಲೂ ನಾನು ಬಹುಶಃ ಪ್ರೀತಿಯ ಗುರುಳೆ ಅವರು. ಹಾಗೆ ಜಂಬೆಯವರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ರು. ಆಮೇಲೆಲ್ಲ ಒಂದು ಕಡೆ ನಂತರ ಅದರ ಮುಂದಿನ ನಾಟಕಗಳಲ್ಲೆಲ್ಲ ವಿಶೇಷ ಪಾತ್ರಗಳು ನಂಗೆ ಸಿಕ್ಕಿರಲಿಲ್ಲ. ಬಟ್ ನನಗೆ ಅಬ್ಸರ್ವ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಸ್ಟೇಜ್ ಮ್ಯಾನೇಜರ್ ಆಗಿ ಜಂಬೆಯವ್ರ ಪಕ್ಕದಲ್ಲಿ ಕೂತ್ಕೊತಿದ್ದೆ. ಹಿಂದ್ಗಡೆ ಪಕ್ಕದಲ್ಲಿ ಅಂದರೆ ಪಕ್ಕದಲ್ಲಿ ಎಲ್ಲ ಬರ್ಕೊಳ್ಳೋದು, ಏನೇನು ಮಾಡೋದು. ಆಮೇಲೆ ಏನಾದ್ರು ನಾವು ಎಡ್ಬಟ್ಟು ಮಾಡಿದ್ರೆ ನಾಟಕ ಮಾಡಿಸಿದ್ರು ಜಂಬೆಯವರು. ಅಲ್ಲೊಂದು ಪುಟ್ಟ ಪಾತ್ರ ಬಂದಿತ್ತು ನನಗೂ. ಪುಟ್ಟ ಪಾತ್ರ ಅಂತ ಹೇಳಬಾರ್ದು, ನಿಜವಾಗಿ ಹೇಳ್ಬೇಕಂದ್ರೆ ನಾಟಕದಲ್ಲಿ ಜಂಬೆಯವ್ರು ಹೇಳೋದು ನೀನು ಏನು ಮಾಡ್ತೀಯ, ನೀನು ಪುಟ್ಟ ಇರ್ಬೋದು, ನೀನು ಮಾಡೋ ಪಾತ್ರ ಪುಟ್ಟದಲ್ಲ, ಯಾರೇ ಇರ್ಬೋದು, ಅದು ಎಲ್ರಿಗೂ ಅನ್ವಯಿಸುತ್ತೆ. ನಮಗೆ ಎಲ್ಲೋ ಒಂದು ಕಡೆ ಅನಿಸ್ಬೋದು, ಆವಾಗ ಅನಿಸ್ತಿತ್ತು. ಈಗ ನನಗೆ ಯಾರೇ ಒಂದು ಸಣ್ಣ ಪಾತ್ರ ಕೊಟ್ಟರು, ಅಂದರೆ ಸಣ್ಣ ಪಾತ್ರ ಅಂತ ಅವ್ರು ಹೇಳಿಕೊಟ್ರು, ನನಗದನ್ನು ದೊಡ್ಡದು ಅಂತ ಸ್ವೀಕರಿಸ್ತೀನಿ. ಒಂದು ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು. ಕೆಲವು ಸಲ ನಾನೇ ಡೈರೆಕ್ಟ್ ಮಾಡೋ ನಾಟಕಗಳಲ್ಲಿ ನಾನೊಂದು ಸಣ್ಣ ಚಿಕ್ಕ ಪಾತ್ರ ಮಾಡಿದ್ದು ಇದೆ. ಅಂದರೆ ಚಿಕ್ಕ ಪಾತ್ರ ಅಂದರೆ ಚಿಕ್ಕ ಅವಧಿಯ ನಟನೆ ಅಷ್ಟೇ. ಅದರ ಅರ್ಥ ಅದ್ರ ಹಿಂದೂ ಇರುತ್ತೆ, ಮುಂದೂ ಇರುತ್ತೆ. ಆ ಪಾತ್ರಕ್ಕೆ ಜೀವ ನಾವು ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಇರುತ್ತಲ್ವ. ಹಾಗೆ ಆ ವರ್ಷ ಮುಗೀತು. ಮುಗಿದ್ಮೇಲೆ ಬಂದರು ವೇಣಿಗೆಯವರು. ನನಗೆ ಹೋಗ್ತಾನೆ ಸಾಗರದಲ್ಲಿ ಭೇಟಿಯಾದರು. ಭೇಟಿಯಾದ್ರೆ ನಂಗೆ ಇವರು ಬಗ್ಗೆ ಗೊತ್ತಿಲ್ಲ. ನಾ ವೇಣಿಗೆಯವ್ರನ್ನ ನೋಡೇ ಇರಲಿಲ್ಲ. ಆದರೆ ವಿಷಯ ಕೇಳಿದ್ದೆ, ಸ್ವಲ್ಪ ಗೊತ್ತಿತ್ತು. ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೆ, ಫೋಟೋ ಎಲ್ಲ ನೋಡ್ಕೊಂಡು ಬಂದಿದ್ದಲ್ಲ ನೀನಾಸಮಲ್ಲಿ ಇಂಟರ್ವ್ಯೂ ಎಲ್ಲ ಹೋದಾಗ ಮೊದಲು. ಆಮೇಲೆ ಒಂದು ವರ್ಷ ಸ್ಕೂಲಲ್ಲಿ ಇದ್ದಾಗಲೂ ಸ್ವಲ್ಪ ಅವರ ನಾಟಕಗಳನ್ನೆಲ್ಲ ತೋರಿಸ್ತಿದ್ರು. ಓಹೋ, ವೇಣಿಗೆ ಅಂದರೆ ಇಲ್ಲಿ ಅಂದರೆ ಕರ್ನಾಟಕದ ಆವತ್ತಿನ ಕಾಲದ ರಂಗಭೂಮಿಗೆ ಇವತ್ತಿಗೂ ಅವರ ಹೆಸರು ಇದೆಯಲ್ಲ. ಮತ್ತು ಅವರ ನಟನೆಯ ಸಾಮರ್ಥ್ಯ ಮತ್ತು ಅವರ ಕಂಪ್ನಿ ಅನುಭವ ಇರ್ಬೋದು. ಜೊತೆಗೆ ಅವರು ಯಾವುದೇ ಸಣ್ಣ ಪಾತ್ರ ಇರಲಿ, ದೊಡ್ಡ ಪಾತ್ರ ಇರಲಿ, ಅದನ್ನು ಅವರು ನಿಭಾಯಿಸೋ ರೀತಿ ನಮಗೆಲ್ಲ ತುಂಬ ಆದರ್ಶವೇ ಆಗಿತ್ತು. ಹಂಗಾಗಿ ಕಂಡ್ರು ಹಿಂಗೆ. ನಾನು ವೇಣಿಗೆ ಅಂದರು ಅವರು. ಓ, ತಿರ್ಗಾಡಕ್ಕೆ ಬಂದಿದ್ಯಾ? ಹಾಂ, ಬಾ ನಾಳೆ ಸಿಗ್ತೀವಿ.